ಇತ್ತೀಚೆಗಷ್ಟೇ ತಮ್ಮ ಕುಟುಂಬಸ್ಥರಿಂದಾನೇ ಭೀಕರವಾಗಿ ಹತ್ಯೆಗೆ ಒಳಗಾದಂತಹ ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಅವರ ಪುತ್ರಿ ಇದೀಗ ಸುದ್ದಿಯಲ್ಲಿದ್ದಾರೆ. ಅದು ಕೂಡ ದಾಂಧಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಪಾರ್ಲರ್ಗೆ ನುಗ್ಗಿ ವಸ್ತುಗಳೆಲ್ಲವನ್ನ ಕೂಡ ಆಕೆ ಪೀಸ್ ಮಾಡಿದ್ದಾಳೆ. ಅಂಗಡಿಯವರ ಮೇಲೆ ಗರಂ ಆಗಿದ್ದಾಳೆ. ಸಿಬ್ಬಂದಿಗೆ ಆ ಪಾರ್ಲರ್ನಲ್ಲಿ ಇದ್ದಂತ ಸಿಬ್ಬಂದಿಗೆ ಥಳಿಸಿ ಓಂ ಪ್ರಕಾಶ್ ಪುತ್ರಿ ಗಲಾಟೆಯನ್ನ ಮಾಡಿರೋದು. ಓಂ ಪ್ರಕಾಶ್ ಕೊಲೆ ಬಳಿಕ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಈಗ ಆ ಕೊಲೆ ಆದ ಬಳಿಕ ಓಂ ಪ್ರಕಾಶ್ ಅವರ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಟ್ ಸಹೋದರ ಜೊತೆಯಲ್ಲಿದ್ದು ಈಕೆಯನ್ನು ನೋಡ್ಕೊಳ್ಬೇಕಾಗಿತ್ತು. ಈಕೆಗೆ ಮೆಂಟಲ್ ಡಿಸಾರ್ಡರ್ ಇದೆ, ಈಕೆ ಡಿಪ್ರೆಷನ್ ಪೇಷಂಟು ಅನ್ನುವಂತಹ ಮಾಹಿತಿ ಎಲ್ಲ ಇದೆ. ಬಟ್ ಸಹೋದರ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈಕೆ ಒಬ್ಬಳನ್ನೇ ಬಿಟ್ಟು ಹೊರಗಡೆ ಹೋಗಿರುವ ಪರಿಣಾಮ ಇಂಥ ಅನಾಹುತಗಳು ನಡೆಯೋಕೆ ಶುರುವಾಗಿದೆ. ಇಡೀ ಮನೆಯಲ್ಲಿ ಇದೀಗ ಕೃತಿಕಾ ಒಂಟಿಯಾಗಿ ವಾಸ ಇರೋದು. ಕಳೆದ ಸೋಮವಾರ ಮನೆ ಪಕ್ಕದ ನಂದಿನಿ ಪಾರ್ಲರ್ಗೆ ಕೃತಿಕಾ ಎಂಟ್ರಿ ಕೊಟ್ಟು ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಯಾಕೆ ಮೇಡಮ್ ಏನಾಯ್ತು, ಏನಾದರೂ ಬೇಕಾ ಅಂತ ಹೇಳಿ ಅಂಗಡಿಯವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಏಕಾಏಕಿ ಈಕೆ ಹೋಗಿ ದಾಂಧಲೆ ಮಾಡಿ ಅಂಗಡಿಯಲ್ಲಿದ್ದಂಥ ವಸ್ತುಗಳೆಲ್ಲವನ್ನ ಬಿಸಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಅದು ಕೂಡ ವಿತೌಟ್ ರೀಸನ್ನು. ಇನ್ನು ತಡೆಯೋದಕ್ಕೆ ಬಂದಂಥ ಮಾಲೀಕನ ಮೇಲೇನೆ ಆಕೆ ಹಲ್ಲೆ ಮಾಡಿ ಗರಂ ಆಗಿದ್ದು ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಸೈಲೆಂಟ್ ಆಗಿ ಕೃತಿಕಾ ತೆರಳಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅಲ್ಲಿದ್ದಂಥ ವಸ್ತುಗಳು ನಂದಿನಿ ಪಾರ್ಲರ್ನಲ್ಲಿ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಬಾಕ್ಸ್ನಲ್ಲಿ ಏನು ಇಟ್ಟಿದ್ರು ಅದೆಲ್ಲವನ್ನ ಯಾವ ರೀತಿ ಆಕೆ ದಾಂಧಲೆ ಮಾಡಿ ಕೆಳಗೆ ಹಾಕಿದ್ದಾಳೆ ಅನ್ನೋದನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಎಡಭಾಗದಲ್ಲಿ ನೀವು ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದು ಆಕೆ ಯಾವ ರೀತಿ ವಾಕ್ ಮಾಡ್ತಿದ್ದಾಳೆ ಅನ್ನುವಂಥದ್ದು. ಆ ಬಿಹೇವಿಯರ್ ಅಲ್ಲೇ ಗೊತ್ತಾಗುತ್ತೆ ಶಿ ಇಸ್ ನಾಟ್ ನಾರ್ಮಲ್ ಅಂತ. ಇನ್ನು ಪ್ರಕರಣದ ವಿಚಾರಣೆ, ಅವರ ತಂದೆಯ ಭೀಕರ ಕೊಲೆ ಏನಾಯಿತು ಆ ಪ್ರಕರಣದ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೂಡ ಆಕೆಯ ತಾಯಿ ಮತ್ತು ಸಹೋದರ ಮೆನ್ಷನ್ ಮಾಡಿದ್ದಾರೆ ಆಕೆ ಪೇಷಂಟು, ಶಿ ಇಸ್ ಅ ಡಿಪ್ರೆಷನ್ ಪೇಷಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಆಕೆಯ ತಮ್ಮ ಯಾಕೆ ಅವಳ ಜವಾಬ್ದಾರಿಯನ್ನು ತೆಗೆದುಕೊಂಡು ನೋಡ್ಕೊಳ್ಳದೇನೆ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಅವರ ಕುಟುಂಬದಲ್ಲಿ ಸಾವಿರಾರು ಇರ್ಬೋದು, ಬಟ್ ಸ್ಟಿಲ್ ಈ ರೀತಿ ಪೇಷಂಟ್ ಇರೋರನ್ನ ಬಿಟ್ಟು ಹೋಗಿರೋದ್ರಿಂದ ಸಾರ್ವಜನಿಕವಾಗಿ ಈ ರೀತಿ ಆಕೆ ವರ್ತನೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಮುಂದೆ ನೆಕ್ಸ್ಟ್ ಇದು ಇನ್ನಷ್ಟು ಕಂಟಿನ್ಯೂ ಆದರೆ ಬೇರೆಯವ್ರಿಗೆ ಡ್ಯಾಮೇಜು. ಆಕೆಯ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗಿತ್ತು. ಸೈಡ್ಗೆ ಹೋಗಿ ಅಂದ್ರೆ ಮೇಡಮ್ ಸೈಡ್ಗೆ ಹೋಗಿ ಅಂತ ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊರಗಾಕ್ಬಿಟ್ಟು ಕೈಗೊಳ್ಬಿಟ್ಟು ಕಾಲು ನೀನು ಹೇಳಲೇ ಇಲ್ಲ ಅವ್ರಿಗೆ. ಸೈಡ್ಗೆ ಹೋಗಿ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ದು ಅವ್ರಿಗೆ. ಮತ್ತೆ ಎಲ್ಲ ಕೈಲೆಲ್ಲ ಗಿಚ್ಚಿ ಎಲ್ಲ ಸರ್ ಕಸ್ಟಮರ್ ಇದ್ರು. ಸೈಡ್ಗೆ ಹೋಗಿ ಅಂದ್ರೆ ಮೇಡಮ್ ಸೈಡ್ಗೆ ಹೋಗಿ ಅಂತ ಅಷ್ಟೇ ಅಂದಿದ್ದೀನಿ, ಏನು ಮಾತಾಡಲಿಲ್ಲ. ಎಲ್ಲ ಫುಲ್ ಬಂದು ಎಲ್ಲ ಹೊರಗಾಕ್ಬಿಟ್ಟು ಕೈಗೊಳ್ಬಿಟ್ಟು ಕಾಲು ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಈ ಘಟನೆ ಯಾವಾಗಾಯಿತು ಆ್ಯಂಡ್ ಅಂಗಡಿಯವ್ರಿಗಾದಂಥ ಲಾಸು, ಇದ್ರ ಜೊತೆಗೆ ಆಕೆಗೆ ಮಾನಸಿಕತೆ ಸರಿ ಇಲ್ಲ ಅಂತ ಹೇಳಿದ್ರೆ ಆಕೆಯ ರೆಸ್ಪಾನ್ಸಿಬಿಲಿಟಿ ಆದರೂ ತಗೊಳ್ಬೇಕಾಗಿತ್ತು ಅಥವಾ ಆಕೆನ ಒಂದು ಸಾಂತ್ವನ ಕೇಂದ್ರಕ್ಕೋ ಎಲ್ಲಿಗಾದರೂ ಶಿಫ್ಟ್ ಮಾಡುವಂಥ ಬೇಸಿಕ್ ಜವಾಬ್ದಾರಿಯನ್ನು ಆಕೆಯ ಸಹೋದರ ನಿರ್ವಹಿಸಬೇಕಾಗಿತ್ತು. ಪ್ರಜ್ವಲ, ಏನು ಪತ್ನಿಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದಂತಹ ಡಿಜಿ ಓಂ ಪ್ರಕಾಶ್ ಅವರ ಮಗಳು ಕೃತಿಕಾ ಮಾಡಿರುವಂತಹ ಅವಾಂತರ ಇದು. HSR ಲೇಔಟ್ನಲ್ಲಿ ನಂದಿನಿ ಪಾರ್ಲರ್ಗೆ ತೆಳೆದಂತಹ ಸಂದರ್ಭದಲ್ಲಿ ಈ ಒಂದು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಆಕೆ ಪಾರ್ಲರ್ ಬಳಿ ಹೋಗಿ ನಿಂತ್ಕೊಂಡಂಥ ವೇಳೆಯಲ್ಲಿ ಆ ಅಂಗಡಿ ಮಾಲೀಕರು ಕೂಡ ಆಕೆಯನ್ನು ಪ್ರಶ್ನೆ ಮಾಡಿದ್ದಾರೆ, ಏನು ಬೇಕು ಮೇಡಮ್ ಅಂತ. ಆ ಸಂದರ್ಭದಲ್ಲಿ ಆಕೆ ಏರು ದನಿಯಲ್ಲಿ ಮಾತಾಡ್ತಾ ಅವರಿಗೆ ಅಂಗಡಿಯಲ್ಲಿದ್ದಂಥ ಬಾಟಲ್ಗಳನ್ನು ಹೊಡೆದಾಕಿರುವಂಥದ್ದು. ತಕ್ಷಣ ಅವರು ಕೂಡ ಗಾಬರಿ ಆಗಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿ ಅವ್ರಿಗೂ ವಿಚಿತ್ರ ಆಗ್ತಾರೆ. ಆ ತಕ್ಷಣಕ್ಕೆ 112ಗೆ ಕರೆ ಮಾಡ್ತಾರೆ. ಪೊಲೀಸರು ಕೂಡ ಬರ್ತಾರೆ. ಬಂದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳಿಲ್ಲ. ಅಲ್ಲಿ ಇದ್ದಂತಹ ವಸ್ತುಗಳನ್ನ ನೋಡಿ ಆಕೆ ಹೋಗ್ತಾಳೆ. ಅಂದ್ರೆ ಈ ಒಂದು ಘಟನೆಯಿಂದಾಗಿ ಆಕೆ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾಳವನ್ನಂತ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ತಂದೆಯ ಹತ್ಯೆಯಾದ ನಂತರ ತಾಯಿ ಕೂಡ ಜೈಲಿಗೆ ಸೇರಿದ್ದಾರೆ. ಅಣ್ಣ ಆಕೆಯನ್ನು ಆರೈಕೆ ಮಾಡಬೇಕಾಗಿತ್ತು. ಆದ್ರೆ ಅಣ್ಣನೂ ಕೂಡ ಆಕೆಯನ್ನ ಬಿಟ್ಟು ಹೋಗಿರುವಂತದ್ದು ಒಂದ್ ಕಡೆ. ಮತ್ತೆ ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಮಗಳ ಪಾತ್ರ ಇಲ್ಲ ಅಂತ ಹೇಳಿ ಅವರ
ತಾಯಿ ಪಲ್ಲವಿ ಅವರು ಕೂಡ ಹೇಳಿದ್ರು. ಹಾಗಾಗಿ ಅವರಿಗೆ ನಿಮಾನ್ಸ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ರು. ಅದಾದ ಬಳಿಕ ಆಕೆಯನ್ನ ಮತ್ತೆ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ರು. ಹೀಗೆ ಒಬ್ಬಂಟಿಯಾಗಿ ಇರುವಂತದ್ದು ಇಷ್ಟು ದೊಡ್ಡ ಮನೆಯಲ್ಲಿ. ಆ ಕಡೆ ಸಂಬಂಧಿಕರು ಕೂಡ ಕೃತಿಕಾ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಅಣ್ಣ ನೋಡ್ಕೊಳ್ಬೇಕಾಗಿತ್ತು, ಅವರು ಕೂಡ ಇಲ್ಲ, ತಾಯಿ ಕೂಡ ಇಲ್ಲ. ಈ ಕಡೆ ತಂದೆಯನ್ನು ಕೂಡ ಕಳೆದುಕೊಂಡು ಏಕಾಂಗಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ನೊಂದಿರುವಂತಹ ಕೃತಿಕಾ ಈ ರೀತಿಯಾದಂತಹ ಒಂದು ಕೃತಿಯಲ್ಲಿ ಭಾಗಿಯಾಗಿದ್ದಾಳೆ. ಅಂದ್ರೆ ನೀವು ಹೇಳಿದಂಗೆ ಮುಂದೊಂದು ದಿನಗಳಲ್ಲಿ ಕೂಡ ಎಲ್ಲ ಸಿಕ್ಕವರ ಮೇಲೆ ಹಲ್ಲೆ ಮಾಡಬಹುದು, ಬೈಬಹುದು, ಏನಾದ್ರೂ ಈ ರೀತಿಯಾದಂತಹ ಒಂದು ಘಟನೆಗಳ ಮರುಕಳಿಸಬಹುದು ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಆಕೆಗೆ ಮಾನಸಿಕ ಸ್ಥಿಮಿತಿಗೆ ಸಂಬಂಧಪಟ್ಟಂತೆ ಏನು ಚಿಕಿತ್ಸೆಯನ್ನು ಕೂಡ ಕೊಡಬೇಕಾಗುತ್ತೆ. ಈಗ ಯಾರು ಇಲ್ಲದೆ ಇರೋ ಕಾರಣ ಸಹಜವಾಗಿಯೇ ಕೂಡ ಆಕೆ ಈ ರೀತಿಯ ಒಂದು ವರ್ತನೆಯನ್ನ ತೋರಿಸ್ತಾ ಇರುವಂತದ್ದನ್ನ ಇಲ್ಲಿ ಗಮನಿಸಬೇಕು. ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕೂಡ ಪ್ರಕರಣ ದಾಖಲಾಗಿಲ್ಲ. ಆದ್ರೆ ಈ ಅಂಗಡಿ ಮಾಲೀಕರು ದೂರನ್ನ ಕೊಡ್ತಾರಾ, ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.